ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 12ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ಪಡ್ಕೊಳ್ಳಿ. ಎಸ್ ಪಿ ಕೆ ಕನ್ನಡ ಅಂತ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ ನಮ್ಮ ಚಾನಲ್ನ ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಡ್ರೈವ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇರುತ್ತೆ, ಫಾಲೋ ಮಾಡಿ, ಅಲ್ಲಿ PDF ಅನ್ನು ಪಡ್ಕೊಳ್ಳಿ. ಭಾರತದಲ್ಲಿ ಪ್ರಾರಂಭವಾದ ಮೊದಲ ಗೇಮಿಂಗ್ ಕ್ರೀಡಾ ಕಂಪನಿಯ ಹೆಸರೇನು? ಸರಿಯಾದಂಥ ಉತ್ತರ ಡ್ರೀಮ್11. ಇತ್ತೀಚಿನ ಅಡ್ವರ್ಟೈಸ್ಮೆಂಟ್ಸಲ್ಲಿ ಕೂಡ ನೀವು ನೋಡಿರ್ತೀರ ಆನ್ಲೈನಲ್ಲಿ. ಡ್ರೀಮ್11 ಭಾರತದಲ್ಲಿ ಪ್ರಾರಂಭಗೊಂಡಂಥ ಮೊಟ್ಟ ಮೊದಲ ಕ್ರೀಡಾ ಕಂಪನಿಯಾಗಿದೆ. ಡ್ರೀಮ್11 ಯೂನಿಕಾನ್ ಆಗಿ ಮಾರ್ಪಟ್ಟಿದ್ದು $1 ಬಿಲಿಯನ್ ಲಾಭವನ್ನು ಇತ್ತೀಚೆಗೆ ಕಾಣ್ತಾ ಇದೆ. ಯೂನಿಕಾನ್ ಎಂಬ ಪದವು ಟೆಕ್ ಸ್ಟಾರ್ಟ್ಅಪ್ಗಳನ್ನು ಸುಮಾರು $1 ಶತಕೋಟಿ ಮೌಲ್ಯದ ಮಾರುಕಟ್ಟೆಯನ್ನು ಹೊಂದಿದೆ ಅಂತ ತಿಳಿಸಿದ್ದಾರೆ ಇತ್ತೀಚೆಗೆ. ನೇಮ್ ಆಫ್ ದಿ ಸಿಟಿ ವಿಚ್ ಬಿಕಮ್ ಫಸ್ಟ್ ಸಿಟಿ ಇನ್ ದ ವರ್ಲ್ಡ್ ಟು ಯೂಸ್ ಪೊಲ್ಯೂಷನ್ ಚಾರ್ಜ್ ಝೋನ್. ಪೊಲ್ಯೂಷನ್ ಚಾರ್ಜ್ ಝೋನ್ನ ಬಳಸಿದ ಮೊಟ್ಟ ಮೊದಲ ಸಿಟಿ. ಸರಿಯಾದ ಉತ್ತರ ಲಂಡನ್. ಲಂಡನ್, ಕ್ಯಾಪಿಟಲ್ ಆಫ್ UK, is the first city in the world to implement a 24-hour 7-day in a week ultra low emission zone. ULEZ ಅಂತ ಕರಿತೀವಿ. ಅಲ್ಟ್ರಾ ಲೋ ಎಮಿಷನ್ ಝೋನ್, ಕಾರ್ಬನ್ ಫ್ರೀ ಝೋನ್ ಅಂತ ನಾವು ಕರಿಬೋದು. ಇನ್ಸೈಡ್ ವಿಚ್ ವೆಹಿಕಲ್ಸ್ ವಿಲ್ ಹ್ಯಾವ್ ಟು ಮೀಟ್ ಥ್ರೋ ಎಮಿಷನ್ ಸ್ಟ್ಯಾಂಡರ್ಡ್ ಆರ್ ಫೇಸ್ ಎ ಚಾರ್ಜ್. ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್, ICC ಅಂತ ಕರಿತೀವಿ, ಕ್ರಿಕೆಟ್ದಲ್ಲ ಇದು. ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ನ ಭಾರತದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದಂಥ ಉತ್ತರ ವಿಕ್ರಮ್ಜಿತ್ ಸಿಂಗ್ ಅವರು. ಸನ್ ಗ್ರೂಪ್ ಅಧ್ಯಕ್ಷರಾದಂಥ ಸಿಂಗ್ ಅವರು ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ನ ಭಾರತದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಲೇಷಿಯನ್ ಆರಿ ಐರವಾನ್ ಅವರು 28 ವಯಸ್ಸಿನ ಇವರು ಇತ್ತೀಚೆಗೆ ನಿಧನ ಹೊಂದಿದರು. ಇವರು ಯಾವ ಕ್ರೀಡೆಗೆ ಸೇರಿದ್ದಾರೆ? ಸರಿಯಾದ ಇವರು ಗಾಲ್ಫ್ ಕ್ರೀಡೆಯನ್ನು ಆಡ್ತಾ ಇದ್ರು. ಇತ್ತೀಚೆಗೆ ಇವರು ಮರಣವನ್ನು ಹೊಂದಿದ್ರು. 28 ವರ್ಷ ವಯಸ್ಸಿನ ಮಲೇಷಿಯಾದ ಗಾಲ್ಫ್ ಆಟಗಾರ ಇರವನ್ ಇವರು ಚೀನಿಯ ರೆಸಾರ್ಟ್ ದ್ವೀಪದಲ್ಲಿ ಒಂದು ಕೋಣೆಯಲ್ಲಿ ನಿಧನ ಹೊಂದಿದ್ರು ಇತ್ತೀಚೆಗೆ. CRPF ಸಿಬ್ಬಂದಿ ಕುಟುಂಬಗಳಿಗೆ CRPF ವೀರ್ ಪರಿವಾರ್ ಅಪ್ಲಿಕೇಶನ್ ಅನ್ನು ಇತ್ತೀಚೆಗೆ ಯಾರು ಪ್ರಾರಂಭ ಮಾಡಿದರು? ಸರಿಯಾದಂಥ ಉತ್ತರ ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು CRPF ವೀರ್ ಪರಿವಾರ್ ಅನ್ನೋ ಅಪ್ಲಿಕೇಶನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಪರ್ಟಿಕ್ಯುಲರ್ಲಿ CRPF ಯೋಧರ, ಅಲ್ಲಿ ಹುತಾತ್ಮರಾದಂಥವರು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅವ್ರಿಗೆ ಫಂಡಿಂಗ್ ಇರ್ತದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಲಿಕೇಶನ್ ಕೆಲಸ ಮಾಡುತ್ತೆ. IMF ಭಾರತದ GDP ಬೆಳವಣಿಗೆಯ ಮುನ್ಸೂಚನೆಯನ್ನು ಎಷ್ಟಕ್ಕೆ ಕಡಿತಗೊಳಿಸಿದೆ? ಸರಿಯಾದಂಥ ಉತ್ತರ ಈ ವರ್ಷ 7.3%ಗೆ ಕಡಿತಗೊಳಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅದರ ಜನಸಂಖ್ಯಾ ಭವಿಷ್ಯದಿಂದ ಭಾರತಕ್ಕೆ ತನ್ನ ಆರ್ಥಿಕ ಬೆಳವಣಿಗೆಯ ಸೂಚನೆಯನ್ನು 20 ಅಂಕಗಳ ಆಧಾರದ ಮೇಲೆ ಕಡಿತಗೊಳಿಸಿ 7.3% ತಿಳಿಸಿದೆ ಈ ವರ್ಷದ ಒಂದು ಪರ್ಸೆಂಟೇಜನ್ನು. ಇನ್ನು ಮುಂದಿನ ವರ್ಷಕ್ಕೆ ಅದು 7.5% ನಿರೀಕ್ಷೆ ಮಾಡ್ತಾ ಇದೆ. ಯಾವ ದೇಶದಲ್ಲಿ ಮೊದಲನೇ ಡ್ರೋನ್ ಡೆಲಿವರಿ ಸೇವೆಯನ್ನು ಗೂಗಲ್ ಇತ್ತೀಚೆಗೆ ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ಮೊಟ್ಟ ಮೊದಲ ಡ್ರೋನ್ ಸೇವೆ ನೋಡಿ ಗೂಗಲ್ ಪ್ರಾರಂಭ ಮಾಡಿರೋದ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಯಾವ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೂಗಲ್ ತನ್ನ ಡ್ರೋನ್ ಡೆಲಿವರಿ ಸೇವೆಯನ್ನು ಪ್ರಾರಂಭ ಮಾಡಿದೆ? ಅಂದರೆ ಡ್ರೋನ್ ಮೂಲಕ ಹಲವಾರು ಸೇವೆಗಳೇನಿರ್ತವೆ ಅದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ಮೊಟ್ಟ ಮೊದಲ ವಾಣಿಜ್ಯ ಡ್ರೋನ್ ವಿತರಣಾ ವ್ಯವಹಾರಗಳನ್ನೇ ಪ್ರಾರಂಭ ಮಾಡಿದಂಥ ಅಮೆಜಾನ್ಗೆ ಗೂಗಲ್ ಟಕ್ಕರನ್ನು ಕೊಟ್ಟಿದೆ. ರಾಷ್ಟ್ರ ನಾಗರಿಕ ವಿಮಾನಯಾನ ಪ್ರಾಧಿಕಾರದಿಂದ ತಾನೇ ಮೊದಲನೇ ಬಾರಿಗೆ ಅನುಮೋದನೆಯನ್ನು ಪಡ್ಕೊಂಡು ಆಸ್ಟ್ರೇಲಿಯಾದ ಕ್ಯಾನ್ಬರಾದಲ್ಲಿ ತನ್ನ ಮೊದಲನೆಯ ಡೆಲಿವರಿ ಸೇವೆಯನ್ನು ಗೂಗಲ್ ನೀಡಿದೆ. ವಿಶ್ವ ಬ್ಯಾಂಕ್ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ಅನುಸಾರ 2018ರಲ್ಲಿ ಹಣವನ್ನು ವಿಶ್ವದ ಅತ್ಯಂತ ಅಗ್ರಗಣ್ಯರಾಗಿ ಪಡೆದ ದೇಶ ಯಾವುದು? ಸರಿಯಾದಂಥ ಉತ್ತರ ಭಾರತ, ಆಪ್ಷನ್ 1. ಬೋಲ್ಡ್ ಕುರುಕ್ಷೇತ್ರ 2019 ಎಂಬುದು ಭಾರತ ಮತ್ತು ಈ ಕೆಳಗಿನ ಯಾವ ದೇಶದ ನಡುವಿನ ಜಂಟಿ ಸೇನಾ ಪ್ರಯೋಗವಾಗಿದೆ? ಸರಿಯಾದಂಥ ಉತ್ತರ ಭಾರತ ಮತ್ತು ಸಿಂಗಪುರ್. ಬೋಲ್ಡ್ ಕುರುಕ್ಷೇತ್ರ ಅನ್ನೋದು ಜಂಟಿ ಮಿಲಿಟರಿ ವ್ಯಾಯಾಮದ ಒಂದು ಹೆಸರು. ಭಾರತ ಮತ್ತು ಸಿಂಗಪುರ್ ಮಿಲಿಟರಿ ಪಡೆಗಳು ಝಾನ್ಸಿ ಜಿಲ್ಲೆಯ ಬಬೀನಾ ಕಂಟೋನ್ಮೆಂಟ್ನಲ್ಲಿ ಜಂಟಿ ವ್ಯಾಯಾಮದಲ್ಲಿ ಭಾಗವಹಿಸಿದ್ದಾವೆ ಎರಡೂ ಕೂಡ. 3 ದಿನಗಳ ಈ ವ್ಯಾಯಾಮ, ಇದರ ಹೆಸರು ಬೋಲ್ಡ್ ಕುರುಕ್ಷೇತ್ರ 2019.
ಮಿಲಿಟರಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು, ಕಡಲ ಭದ್ರತೆಯನ್ನು ಹೆಚ್ಚಿಸುವುದು, ಭಯೋತ್ಪಾದನೆ ವಿರುದ್ಧ ಎರಡು ರಾಷ್ಟ್ರಗಳ ಪರಸ್ಪರ ಹೋರಾಟ ಏನಿದೆ, ಭಯೋತ್ಪಾದನೆ ವಿರುದ್ಧವಾಗಿ ಸಮನ್ವಯ ಮಾಡಿಕೊಂಡು ಹೋರಾಟ ಮಾಡೋದಕ್ಕೆ ನೆರವಾಗತಕ್ಕಂಥದ್ದು ಮೂಲ ಉದ್ದೇಶ. ವಿಶ್ವ ಹೋಮಿಯೋಪತಿ ದಿನ ಯಾವಾಗ ಕಂಡುಬರುತ್ತದೆ? ಸೊ ಕಳೆದ 2ನೇ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಏಪ್ರಿಲ್ 10 ಅಥವಾ 11ರ ವಿಡಿಯೋವನ್ನು ನೋಡಿ. ಸರಿಯಾದ ಉತ್ತರ 10ನೇ ಏಪ್ರಿಲ್. ವಿಶ್ವ ಹೋಮಿಯೋಪತಿ ದಿನವನ್ನು ಹೋಮಿಯೋಪತಿಯ ಸ್ಥಾಪಕರಾದಂಥ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡರಿಕ್ ಸ್ಯಾಮ್ಯುಯಲ್ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಏಪ್ರಿಲ್ 10ರಂದು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಇತ್ತೀಚೆಗೆ ಆಬ್ಸ್ಕಿಸಮ್ ಲಾಂಗಿಸ್ಪಿನಮ್, ಇಲ್ಲಿ ಎರಡು ಕನ್ನಡ ಇಂಗ್ಲೀಷ್ ಎರಡು ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು, ಎಂಬ ಹೆಸರಿನ ಜಂಪಿಂಗ್ ಸ್ಪೈಡರ್ಗಳ ಗುಂಪು ಯಾವ ಭಾರತೀಯ ಅರಣ್ಯ ನೆಲೆಯಲ್ಲಿ ಕಂಡುಬಂದಿವೆ? ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎನ್ವೈರನ್ಮೆಂಟ್ ಸೆಕ್ಷನಿಂದ ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 1, ಎನರ್ಕುಲಮ್ ಇಳಿತೋಡು ಕಾಡುಗಳು ಕೇರಳದಲ್ಲಿ ಈ ಒಂದು ಜಾತಿಯ ಸ್ಪೈಡರ್ಗಳು ಕಂಡುಬಂದಿವೆ. ಇದೊಂದು ಹೊಸ ಜಾತಿಯ ಜಿಂಕೆಯ ಜೇಡಗಳ ಒಂದು ಪ್ರವರ್ಗ ಕೇರಳದ ಎನರ್ಕುಲಮ್ ಇಳೆತೋಡು ಕಾಡುಗಳಲ್ಲಿ ಕಂಡುಬಂದಿದೆ. ಈ ಹೊಸ ಜಾತಿಯುಗಳು ಯುರೇಷಿಯಾ ಮತ್ತು ಆಫ್ರಿಕಾದಲ್ಲಿ ಕಂಡುಬರುತ್ತವೆ. 17ನೇ ಮೇನಾ ವಿಶ್ವ ಆರ್ಥಿಕ ವೇದಿಕೆಯು ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜೋರ್ಡಾನ್ನಲ್ಲಿ ಇದು ನಡೆದಿದೆ. ಮೇನಾ ಅಂತ ಹೇಳಿದ್ರೆ ಮಧ್ಯ ಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ವಿಶ್ವದ ಆರ್ಥಿಕ ವೇದಿಕೆ ಜೋರ್ಡಾನ್ನ ಮೃತ ಸಮುದ್ರದಲ್ಲಿ ನಡೆದಿದೆ. 50ಕ್ಕಿಂತ ಹೆಚ್ಚು ದೇಶಗಳಿಂದ 1000ಕ್ಕಿಂತ ಹೆಚ್ಚು ಸರ್ಕಾರಿ, ವ್ಯವಹಾರ ಮತ್ತು ನಾಗರಿಕ ಸಮಾಜದ ನಾಯಕರನ್ನ ಇದು ಒಂದು ವೇದಿಕೆಗೆ ಆಹ್ವಾನ ಮಾಡಲಾಗಿತ್ತು. ವೇದಿಕೆಯು 3 ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿದವೆ. ಉದ್ಯೋಗಾವಕಾಶಗಳನ್ನು ಸೃಷ್ಟಿ, ಅರಬ್ ಮಹಿಳೆಯರಿಗೆ ಅಧಿಕಾರ, ಕಳೆದ 10 ವರ್ಷಗಳಲ್ಲಿ ಪ್ರದೇಶ ಉದ್ಯಮಕ್ಕೆ ಸೇರಿದಂತೆ ಅತ್ಯಂತ ಆಸಕ್ತಿದಾಯಕ ಉದ್ಯಮಗಳಿಗೆ ಉತ್ತೇಜನ. ನಿನ್ನೆ ವಿಡಿಯೋದಲ್ಲಿ ನಾನೊಂದು ಮಾಹಿತಿಯನ್ನು ಕೊಟ್ಟಿದ್ದೆ ಪ್ರಫುಲ್ ಪಟೇಲ್ ಅವ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ನಾಗರಿಕ ವಿಮಾನಯಾನ ಖಾತೆಯ ಮಾಜಿ ಸಚಿವರಾದಂಥ ಪ್ರಫುಲ್ ಮನೋಹರ್ ಭಾಯ್ ಪಟೇಲ್ ಫಿಫಾ ಕಾರ್ಯನಿರ್ವಾಹಕ ಮಂಡಳಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಸೊ ಈ ಒಂದು ಕಾರಣದಿಂದ ಇವರ ಹೆಸರನ್ನು ತಗೊಂಡಿದ್ದೀನಿ. ಫಿಫಾ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿ ಇವರು ಆಯ್ಕೆಯಾಗಿದ್ದಾರೆ. ರಾಜಕಾರಣಿ ಮತ್ತು ಉದ್ಯಮಿಯಾಗಿರುವ ಪ್ರಫುಲ್ ಅವರು 1985ರಲ್ಲಿ ಮೊದಲ ಬಾರಿಗೆ ಮಹಾರಾಷ್ಟ್ರದ ಗೊಂಡಿಯಾ ಮುನ್ಸಿಪಲ್ ಕೌನ್ಸಿಲ್ ಪ್ರತಿನಿಧಿಯಾಗಿ ಆಯ್ಕೆಯಾಗುವ ಮೂಲಕ ರಾಜಕಾರಣಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. ಇನ್ನುಳಿದಂತೆ ಇವರು ಎಲ್ಲೆಲ್ಲಿ ಏನೇನಾಗಿದ್ರು ಅಂತ ನೀವು ಇಲ್ಲಿ ಓದ್ಕೋಬೋದು. PDF ಅಲ್ಲಿ ನೀವು ಕ್ಲೀನಾಗಿ ಇದನ್ನು ಓದ್ಕೊಳ್ಳಿ, ಸಂಪೂರ್ಣ ಮಾಹಿತಿ ಇವ್ರ ಬಗ್ಗೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಪ್ರಮುಖವಾಗಿ ನಾನಿಲ್ಲಿ ಇವರ ಒಂದು ವಿಷಯವನ್ನು ತಗೊಂಡಿರೋದು ಫಿಫಾ ಹಣಕಾಸು ಸಮಿತಿಗೆ ಇವರು ಆಯ್ಕೆಯಾಗಿದ್ದಾರೆ. ಫಿಫಾದ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಆ ಒಂದು ಕಾರಣದಿಂದ ಇವರ ಹೆಸರನ್ನು ನಾನು ಇಲ್ಲಿ ತಗೊಂಡಿದ್ದೇನೆ. ಸೊ ಇದರ PDF ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.